ಆದರೆ ಸುಲ್ತಾನ್ ಸಿಕಂದರ್ ಅನ್ನೋ ಒಬ್ಬ ರಾಜ ಬುಚ್ಚಿಕನ್ ಅಂತ ಅವನ ಖ್ಯಾತ. ಯಾತಕ್ಕೆ ಅಂದ್ರೆ ಎಲ್ಲ ದೇವಾಲಯಗಳನ್ನ ಒಡ್ಕೊಂಡು ಬರ್ತಾನೆ. ಈ ಮಾರ್ತಂಡ ದೇವಾಲಯನ ಒಡೆಯೋದಕ್ಕೆ ಬಹಳ ಪ್ರಯತ್ನ ಒಡೆಯೋದು. ಮಾರ್ತಂಡ ಅವನ ಕೈಲಿ ಒಡೆಯಕ್ ಆಗೋದಿಲ್ಲ, ಅದ್ರದ್ದು ವಿವರ ಇದೆ, ತುಂಬಾ ಕಷ್ಟಪಡ್ತಾನೆ, ಆದ್ರೂ ಆಗೋದಿಲ್ಲ. ಒಟ್ಟಿನಲ್ಲಿ ಬಹಳ ಕ್ರೌರ್ಯ ಅವನ ಕಾಲದಲ್ಲಿ ಆರಂಭವಾಗುತ್ತೆ. ಆಗ ಸುಮಾರು ಕಾಶ್ಮೀರಿ ಹಿಂದೂಗಳು ವಲಸೆ ಹೋಗ್ತಾರೆ. ಮೊದಲ ವಲಸೆ ಅದು ನಾವು 1990ರಲ್ಲಿ ಏನ್ ನೋಡ್ತೀವಿ ಅದು ಐದನೇದು. ಬುಚ್ಚಿಕನನ ಕಾಲದಲ್ಲಿ ಮೊದಲಾಗುತ್ತೆ. ಆಮೇಲಿಂದ ಮುಘಲರು ಬರ್ತಾರೆ, ಅವರ ಗವರ್ನರ್ಗಳನ್ನೆಲ್ಲ ಇಲ್ಲಿ ಇರಿಸ್ತಾ ಇರ್ತಾರೆ. ಔರಂಗಜೇಬನ ಕಾಲದಲ್ಲಿ ಪರಾಕಾಷ್ಠೆ ಆಗುತ್ತೆ. ತಡೆಯಕ್ಕಾಗದೆ ಕಾಶ್ಮೀರಿ ಹಿಂದೂಗಳು 9ನೇ ಸಿಖ್ ಗುರು ತೇಗ್ ಬಹಾದೂರ್ ಹತ್ರ ಹೋಗಿ ಕೇಳ್ಕೊತಾರೆ, ನಮ್ಮನ್ನು ದಯವಿಟ್ಟು ಇದರಿಂದ ಹೇಗಾದ್ರೂ ಕಾಪಾಡಿ ಅಂತ. ಮತಾಂತರವಾಗೋದಕ್ಕೆ ಎಲ್ಲರಿಗೂ ಇಷ್ಟವಾಗೋದಿಲ್ಲ. ಕೆಲವರು ಖಡ್ಗದ ಇಟ್ಟಾಗ ಆಗ್ತಾರೆ, ಎಲ್ಲರಿಗೂ ಅದು ಒಪ್ಪಿಗೆ ಆಗೋದಿಲ್ವಲ್ಲ. ತೇಗ್ ಬಹಾದೂರ್ ಹೋಗಿ ಔರಂಗಜೇಬನಿಗೆ ಅವರು ಇದು ಹಾಕ್ತಾರೆ ಸವಾಲು, ನೀನ್ ನನ್ನನ್ನು ಮತಾಂತರಗೊಳಿಸಿ ಉಳಿದವ್ರನ್ನ ನಾನೇ ಒಪ್ಪಿಸ್ತೀನಿ ಅಂತ. ಅವರು ಪ್ರಾಣ ತೆರಬೇಕಾಗುತ್ತೆ. ಅವರು ಮತಾಂತರ ಮಾತಾಡ್ತಾ ಇದ್ದೆ. ಛಾವಾ ಸಿನಿಮಾ ಬಹಳ ಹಿಟ್ ಆಯಿತು. ಅದರಲ್ಲಿ ಸಂಭಾಜಿ ಮಹಾರಾಜರು ಏನು ಅನುಭವಿಸಿದ್ರಲ್ಲ ಅದ್ರ 100 ಪಟ್ಟು ಹೆಚ್ಚಿಗೆ ತೇಗ್ ಬಹಾದೂರ್ ಅನುಭವಿಸಿದ್ರು. ಹೌದು. ಆಮೇಲಿಂದ ಅಫ್ಘಾನರ ಕಾಲದಲ್ಲೂ ಹೀಗೆ ಆಗುತ್ತೆ. ಇಫ್ತಿಕಾರ್ ಖಾನ್ ಅಂತ ಅಫ್ಘಾನ್ ಒಬ್ಬ ಗವರ್ನರ್, ಅವನು ತುಂಬಾ ಇವರಿಗೆ ಹಿಂಸೆ ಮಾಡ್ತಾನೆ. ಅದು ಅಫ್ಘಾನರದ್ದು ಸುಮಾರು 67 ವರ್ಷವೋ ಏನೋ ಅವರದ್ದು ನಡೆಯುತ್ತೆ. ಆಮೇಲಿಂದ ಸಿಖ್ರ ಕೈಗೆ ಬರುತ್ತೆ ಇದು. ರಂಜಿತ್ ಸಿಂಗ್ ಸಿಖ್ರ ರಾಜ ಬ್ರಿಟಿಷರ ಜೊತೆ ಸೇರಿ ಇದನ್ನ ಕೊಂಡ್ಕೊಳ್ತಾನೆ. ಆಂಗ್ಲೋ ಸಿಖ್ ವಾರ್ ಆಗುತ್ತೆ. ಆಮೇಲಿಂದ ಅವನಿಂದ ಡೋಗ್ರಾ ರಾಜ ಗುಲಾಬ್ ಸಿಂಗ್ 75 ಲಕ್ಷ ರೂಪಾಯಿ ಕೊಟ್ಟು ಕಾಶ್ಮೀರವನ್ನ ಕೊಂಡ್ಕೊಳ್ತಾರೆ 1846ರಲ್ಲಿ ಬ್ರಿಟಿಷರಿಂದ. ಆಗಿನಿಂದ ಡೋಗ್ರಾ ಆಡಳಿತ, ಆಗಿನಿಂದ ಸ್ವಾತಂತ್ರ್ಯ ಬರೋ ತನಕ ಹರಿಸಿಂಗ್ ಕಾಶ್ಮೀರದ ರಾಜರಾಗಿರ್ತಾರೆ. ನಮಗೆ ಈ ಸ್ವಾತಂತ್ರ್ಯ 1997ರಲ್ಲಿ 47ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ನೋಡಿದ್ರೆ ಎಷ್ಟೊಂದು ರಾಜರ ಕೈ ಬದಲಾಯಿಸ್ತು. ಆ